ಅವ್ರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್, ನಾನಿವತ್ತು ಏನಂತಂದ್ರೆ ಅವಳು ಮಹಿಳಾ ಹೋರಾಟಗಾರ್ತಿ ಸಾಲದಕ್ಕೆ ನಾನಿವತ್ತು ಬಿಜೆಪಿಯ ಒಂದು ಏನು ಅಂತಂದ್ರೆ ನಾನೊಬ್ಳು ಕಾರ್ಯಕರ್ತೆ. ಬಟ್ 18 ವರ್ಷ ಅವ್ರ ಮನೆ ಒಳಗಡೆ ಇದ್ದೆ. ಪ್ರಜ್ವಲು ನನ್ನ ಮುಖ ನೋಡಿಲ್ಲ, ಅವ್ನು ನನ್ನ ತಮ್ಮನ ಸಮಾನ. ರೇವಣ್ಣ ಸಾಹೇಬರು ನಮಗೆ ಅವ್ರ ತಂದೆ ಸಮಾನ, ಭವನಕ್ಕವರು ತಾಯಿ ಸಮಾನ, ಕುಮಾರಣ್ಣವರು ತಂದೆ ಸಮಾನ, ಅಪ್ಪಾಜಿಯವರು ಎಲ್ಲ ಒಡನಾಟ ತುಂಬ ಚೆನ್ನಾಗಿತ್ತು ನನಗೆ. ಅವರು ನನ್ನನ್ನು ಕಂಡ್ರೆ ಭಯ ಪಡ್ತಾ ಇದ್ರು. ಬಟ್ ನಾನು ಅವ್ರಿಗೆ ಯಾವತ್ತೂ ಭಯ ಪಟ್ಟಿರಲಿಲ್ಲ. ನಿಷ್ಠೆಯಿಂದ ನನ್ನ ಗೌರವವಾಗಿ ಅವ್ರ ಮಗಳ ಥರ ನನ್ನನ್ನು ನೋಡ್ಕೊಂಡಿದ್ದಾರೆ. ಆ ಗೌರವವಾಗಿ ನಾನು ಅಲ್ಲಿರೋದ್ರಿಂದ ನನ್ನ ಪಾರ್ಟಿ ಏನಿದೆ ಇವತ್ತು ಬಿಜೆಪಿ ಪಾರ್ಟಿಯ ಎಲ್ಲ ಕಾರ್ಯಕರ್ತರು, ನನ್ನ ಹಾಸನ ಜಿಲ್ಲೆ ಜನ, ಕರ್ನಾಟಕ ರಾಜ್ಯದ ನನ್ನ ಅಭಿಮಾನಿಗಳು ಇವತ್ತು ನಮ್ಮ ಅನ್ನಪೂರ್ಣಕ್ಕ ಅಂದರೆ ಒಂದು ದೊಡ್ಡ ಮಟ್ಟದ ಗೌರವಸ್ಥ ಹೆಣ್ಮಗಳು ಅಂತ ನನ್ನನ್ನು ಕಾಣ್ತಿದ್ದಾರೆ. ಕಾರಣ ಏನು ಅಂದರೆ JDS ಪಾರ್ಟಿನಲ್ಲಿ ನಾನು ನಿಷ್ಠೆಯಿಂದ ಇದ್ದಿದ್ದು, ಅವ್ರನ್ನ ತಂದೆ ಸಮಾನ, ತಮ್ಮನ ಸಮಾನ, ಅಜ್ಜ ಅಜ್ಜಿ ಸಮಾನ ಅಂತ ನಡ್ಕೊಂಬಂದಿದ್ದು. ಇದರಲ್ಲಿ ಮುಖ್ಯ ಪಾತ್ರ ಹೆಣ್ಮಕ್ಳದ್ದೇ ತಪ್ಪು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಿದ್ದೀನಿ ಮೇಡಮ್. ರಾಜಕೀಯದಲ್ಲಿ ನಮ್ಮ ಮಹಿಳೆಯರು ಹೇಗಿರ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಏನ್ ಗೊತ್ತಾ, ಒಂದು ದುಡ್ಡಿನ ಆಮಿಷ ಹೊಡ್ತಾರೆ. ದುಡ್ಡಿನ ಆಮಿಷಕ್ಕೆ ಒಳಗಾದಾಗ ಇವ್ರು ಈ ರೀತಿ ಏನಂದ್ರೆ, ನಾನು JDS ಮನೇಲಿ ಇದ್ದಾಗ ಕೆಲವೊಂದು ಜನ ಹೆಣ್ಮಕ್ಳುಗಳು 2 ಕೋಟಿ 3 ಕೋಟಿ ಕಾಂಟ್ರಾಕ್ಟ್ ತಗೊಳ್ಳೋದು, ಡೈರಿ ಮಾಡ್ಕೊಂಬರೋದು, ಆ ಕೆಲಸ ಈ ಕೆಲಸ ಎಲ್ಲ ಮಾಡ್ಕೊಬರೋರು ಕೋಟಿಗಟ್ಟಲೆ ಮೇಡಮ್. ನಾನು ಅವ್ರ ಮನೇಲಿ ಇದ್ದಾಗ ನನಗೆ ಕೆಲಸಗಳು ಯಾವ ಆಗ್ತಿರ್ಲಿಲ್ಲ, ನನಗೆ ಅದೆಲ್ಲ ಗೊತ್ತಿಲ್ಲ ನನಗೆ. ಬಟ್ ಅಷ್ಟು JDS ಕುಟುಂಬದವ್ರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಾನಿವತ್ತು ಏನಂತಂದ್ರೆ ಅವಳು ಮಹಿಳಾ ಹೋರಾಟಗಾರ್ತಿ ಸಾಲದಕ್ಕೆ ನಾನಿವತ್ತು ಬಿಜೆಪಿಯ ಒಂದು ಏನು ಅಂತಂದ್ರೆ ನಾನೊಬ್ಳು ಕಾರ್ಯಕರ್ತೆ. ಬಟ್ 18 ವರ್ಷ ಅವ್ರ ಮನೆ ಒಳಗಡೆ ಇದ್ದೆ. ಪ್ರಜ್ವಲು ನನ್ನ ಮುಖ ನೋಡಿಲ್ಲ, ಅವ್ನು ನನ್ನ ತಮ್ಮನ ಸಮಾನ. ರೇವಣ್ಣ ಸಾಹೇಬರು ನಮಗೆ ಅವ್ರ ತಂದೆ ಸಮಾನ, ಭವನಕ್ಕವರು ತಾಯಿ ಸಮಾನ, ಕುಮಾರಣ್ಣವರು ತಂದೆ ಸಮಾನ, ಅಪ್ಪಾಜಿಯವರು ಎಲ್ಲ ಒಡನಾಟ ತುಂಬ ಚೆನ್ನಾಗಿತ್ತು ನನಗೆ. ಅವರು ನನ್ನನ್ನು ಕಂಡ್ರೆ ಭಯ ಪಡ್ತಾ ಇದ್ರು. ಬಟ್ ನಾನು ಅವ್ರಿಗೆ ಯಾವತ್ತೂ ಭಯ ಪಟ್ಟಿರಲಿಲ್ಲ. ನಿಷ್ಠೆಯಿಂದ ನನ್ನ ಗೌರವವಾಗಿ ಅವ್ರ ಮಗಳ ಥರ ನನ್ನನ್ನು ನೋಡ್ಕೊಂಡಿದ್ದಾರೆ. ಆ ಗೌರವವಾಗಿ ನಾನು ಅಲ್ಲಿರೋದ್ರಿಂದ ನನ್ನ ಪಾರ್ಟಿ ಏನಿದೆ ಇವತ್ತು ಬಿಜೆಪಿ ಪಾರ್ಟಿಯ ಎಲ್ಲ ಕಾರ್ಯಕರ್ತರು, ನನ್ನ ಹಾಸನ ಜಿಲ್ಲೆ ಜನ, ಕರ್ನಾಟಕ ರಾಜ್ಯದ ನನ್ನ ಅಭಿಮಾನಿಗಳು ಇವತ್ತು ನಮ್ಮ ಅನ್ನಪೂರ್ಣಕ್ಕ ಅಂದರೆ ಒಂದು ದೊಡ್ಡ ಮಟ್ಟದ ಗೌರವಸ್ಥ ಹೆಣ್ಮಗಳು ಅಂತ ನನ್ನನ್ನು ಕಾಣ್ತಿದ್ದಾರೆ. ಕಾರಣ ಏನು ಅಂದರೆ JDS ಪಾರ್ಟಿನಲ್ಲಿ ನಾನು ನಿಷ್ಠೆಯಿಂದ ಇದ್ದಿದ್ದು, ಅವ್ರನ್ನ ತಂದೆ ಸಮಾನ, ತಮ್ಮನ ಸಮಾನ, ಅಜ್ಜ ಅಜ್ಜಿ ಸಮಾನ ಅಂತ ನಡ್ಕೊಂಬಂದಿದ್ದು. ಇದರಲ್ಲಿ ಮುಖ್ಯ ಪಾತ್ರ ಹೆಣ್ಮಕ್ಳದ್ದೇ ತಪ್ಪು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಿದ್ದೀನಿ ಮೇಡಮ್. ರಾಜಕೀಯದಲ್ಲಿ ನಮ್ಮ ಮಹಿಳೆಯರು ಹೇಗಿರ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಏನ್ ಗೊತ್ತಾ, ಒಂದು ದುಡ್ಡಿನ ಆಮಿಷ ಹೊಡ್ತಾರೆ. ದುಡ್ಡಿನ ಆಮಿಷಕ್ಕೆ ಒಳಗಾದಾಗ ಇವ್ರು ಈ ರೀತಿ ಏನಂದ್ರೆ, ನಾನು JDS ಮನೇಲಿ ಇದ್ದಾಗ ಕೆಲವೊಂದು ಜನ ಹೆಣ್ಮಕ್ಳುಗಳು 2 ಕೋಟಿ 3 ಕೋಟಿ ಕಾಂಟ್ರಾಕ್ಟ್ ತಗೊಳ್ಳೋದು, ಡೈರಿ ಮಾಡ್ಕೊಂಬರೋದು, ಆ ಕೆಲಸ ಈ ಕೆಲಸ ಎಲ್ಲ ಮಾಡ್ಕೊಬರೋರು ಕೋಟಿಗಟ್ಟಲೆ ಮೇಡಮ್. ನಾನು ಅವ್ರ ಮನೇಲಿ ಇದ್ದಾಗ ನನಗೆ ಕೆಲಸಗಳು ಯಾವ ಆಗ್ತಿರ್ಲಿಲ್ಲ, ನನಗೆ ಅದೆಲ್ಲ ಗೊತ್ತಿಲ್ಲ ನನಗೆ. ಬಟ್ ಅಷ್ಟು